ವಿಘ್ನೇಶ್ನಿಂದ ಯಾಮಿನಿ ಕೊಲೆ ಪ್ರಕರಣ, ಆರೋಪಿಗೆ ಕಠಿಣ ಶಿಕ್ಷೆಗೆ ಸ್ಥಳೀಯರ ಆಗ್ರಹ. ಶ್ರೀರಾಮಪುರ ಠಾಣೆ ಎದುರು ಪ್ರತಿಭಟನೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಯತ್ನಿಸಿದವರ ಮೇಲೆ ಎಫ್ಐಆರ್ ದಾಖಲು. ಶಂಕರಪುರ ಠಾಣೆಯಲ್ಲಿ ಪ್ರಕರಣ ದಾಖಲು. ಯತೀಂದ್ರ ಸಿದ್ದರಾಮಯ್ಯಗೆ ಉತ್ತಮ ಭವಿಷ್ಯವಿದೆ, ಸಿದ್ದರಾಮಯ್ಯರ ಉತ್ತರಾಧಿಕಾರಿ ಆಗ್ತಾರೆ. ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿಕೆ. ಇಂಥ ಭ್ರಷ್ಟ ಸರ್ಕಾರವನ್ನ ನೋಡಿರಲಿಲ್ಲ. ದಲಿತರು, ರೈತರು, ಬಡವರ ವಿರುದ್ಧ ಆಡಳಿತ. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವಾಗ್ದಾಳಿ. ಆರ್ಎಸ್ಎಸ್ ನೋಂದಣಿ ಆಗದ ಸಂಘಟನೆ, ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆ ಮಾಡ್ತಾರೆ. ತುಮಕೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕಿಡಿ.